ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ಘೋರವೆನಿಸದು ಭಾರವೆನಿಸದು ಬಾಳಪಥವಿದು ಸುಗಮವೇ. ಬಾಳಪಥವಿದು ಸುಗಮವೇ. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ಕಲ್ಲು ಮುಳ್ಳುಗಳಿಹವು ಎನ್ನುತ್ತ ತಲ್ಲಣಿಸದಿರು ಭಯದೊಳು. ಕಲ್ಲು ಮುಳ್ಳುಗಳಿಹವು ಎನ್ನುತ್ತ ತಲ್ಲಣಿಸದಿರು ಭಯದೊಳು. ಕಲ್ಲು ತಾನಾಗಿಹ ಹಲ್ಲೆಯ ಉದ್ಧರಿಸಿದವ ಕಾಯ್ವನು. ಉದ್ಧರಿಸಿದವ ಕಾಯ್ವನು. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ಮನದಿ ಭಯಗೊಳ್ಳದಿರು ಚಿಂತೆಯ ವನಗಳಿವೆ ಎಂದೆನ್ನುತ್ತ. ಮನದಿ ಭಯಗೊಳ್ಳದಿರು ಚಿಂತೆಯ ವನಗಳಿವೆ ಎಂದೆನ್ನುತ್ತ. ವನದೊಳಗೆ 14 ವರುಷವ ಕಳೆದ ರಘುವರ ಪೊರೆವತ. ಕಳೆದ ರಘುವರ ಪೊರೆವತ. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ಅಳುಕದಿರು ಷಡ್ವೈರಿ ರಾಕ್ಷಸ ತಂಡ ಕಾಡುವುದೆನ್ನುತ್ತ. ಅಳುಕದಿರು ಷಡ್ವೈರಿ ರಾಕ್ಷಸ ತಂಡ ಕಾಡುವುದೆನ್ನುತ್ತ. ಲೀಲೆಯೊಳು ದಾನವರ ಕುಲವನೇ ಹಾನಿಗೈದವ ಪೊರೆವತ. ಹಾನಿಗೈದವ ಪೊರೆವತ. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ಬಡವತಾನು ನಡೆಯಲ ಶಕ್ತನು ಎಂಬ ಚಿಂತೆಯ ದೂರಿಡು. ಬಡವತಾನು ನಡೆಯಲ ಶಕ್ತನು ಎಂಬ ಚಿಂತೆಯ ದೂರಿಡು. ಬಡವೆಯಾದ ವೃದ್ಧೆ ಶಬರಿಯ ಉದ್ಧರಿಸಿದವ ಕಾಯ್ವನು. ಉದ್ಧರಿಸಿದವ ಕಾಯ್ವನು. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ರಾಮನಾಮವ ನೆನೆವ ಭಕ್ತರ ಕ್ಷೇಮ ಕಾಯ್ವನು ಶ್ರೀಧರ. ರಾಮನಾಮವ ನೆನೆವ ಭಕ್ತರ ಕ್ಷೇಮ ಕಾಯ್ವನು ಶ್ರೀಧರ. ರಾಮನಾಮವ ಮರೆತುದಾದರೆ ಬಾಳಪಥವು ಭಯಂಕರ. ಬಾಳಪಥ ಭಯಂಕರ. ದಾರಿಯುದ್ದಕ್ಕೂ ನೆನೆಯುತ್ತಲಿ ನಡೆ ರಾಮನಾಮವ ಜೀವವೇ. ಘೋರವೆನಿಸದು ಭಾರವೆನಿಸದು ಬಾಳಪಥವಿದು ಸುಗಮವೇ. ಬಾಳಪಥವಿದು ಸುಗಮವೇ. ದಾರಿಯುದ್ದಕ್ಕೂ ನೆನೆಯುತ್ತಲಿ
ಸುತ್ತಲಿ ನಡೆ ರಾಮನಾಮವ ಜೀವವೇ ರಾಮನಾಮವ ಜೀವವೇ ರಾಮನಾಮವ ಜೀವವೇ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವಮೂಲದಲ್ಲಿ ಸದಾ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಎಂಬ ಅಂಕಿತದಿಂದ ಕೂಡಿರುವಂತಹ ಅಧ್ಯಾಯದ ಸಾರವನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಅಧ್ಯಾಯ ಗುಣತ್ರಯ ವಿಭಾಗ, ಸತ್ವರಜಸ್ತಮಸ್ಸು ಅವುಗಳ ನಡೆ, ಆ ಸತ್ವರಜಸ್ತಮಸ್ಸಿನ ಸೆಳೆತಕ್ಕೆ ಸಿಕ್ಕಿ ಪ್ರಕೃತಿಯ ಬಂಧನಕ್ಕೆ ಸಿಕ್ಕಿದ ಜೀವ ಪಾರಾಗುವ ಮಾರ್ಗ ಏನು, ಅನನ್ಯವಾದ ಮನಸ್ಸಿನಿಂದ ಶ್ರೀಕೃಷ್ಣ ಪ್ರಭುವನ್ನು ಭಜಿಸುವುದಾದರೆ ಅವನು ಜ್ಞಾನವನ್ನು ಪಡೆದು ಮುಂದಕ್ಕೆ ಮೋಕ್ಷವನ್ನು ಹೊಂದೋದಕ್ಕೆ ಆಗತ್ತೆ ಎಂಬುದಾಗಿ ಅರ್ಜುನನಿಗೆ ಒಂದು ಪರಿಚಯವನ್ನು ಕೊಟ್ಟು ಅನಂತರದಲ್ಲಿ ಈ ಗುಣತ್ರಯಗಳು ಒಂದು ವಿಸ್ತಾರವಾದ ಸಂಸಾರವನ್ನು ರೂಪಿಸಿವೆ ಎಂಬ ಬಗ್ಗೆ ಒಂದು ಪರಿಚಯವನ್ನು ಕೊಡೋದಕ್ಕೋಸ್ಕರವಾಗಿ ಮಹಾಪ್ರಭು ಮುಂದಿನ ಒಂದು ಮಾತುಗಳನ್ನು ಆರಂಭ ಮಾಡಿದ್ದಾನೆ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಯಾರು ವೇದವನ್ನು ಅರಿತವನು ಸಹ ವೇದವಿತ್, ಅವನು ವೇದವನ್ನು ಅರಿತವನು. ಯಾರು ಅಂತ ಕೇಳಿದರೆ, ಇಲ್ಲೊಂದು ಅಶ್ವತ್ಥ ವೃಕ್ಷ ಇದೆ. ಈ ಅಶ್ವತ್ಥ ವೃಕ್ಷವನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾನೋ ಅವನೇ ವೇದವಿತ್. ಯಾವುದು ಈ ಅಶ್ವತ್ಥ ವೃಕ್ಷ ಅಂತ ಕೇಳಿದರೆ, ಈ ಸಂಸಾರವೆಂಬ ಅಶ್ವತ್ಥ ವೃಕ್ಷ. ಲೋಕದಲ್ಲಿರುವ ವೃಕ್ಷಗಳಿಗೆಲ್ಲ ಬೇರು ಬುಡದಲ್ಲಿರುತ್ತೆ, ಭೂಮಿಯೊಳಗಡೆ ಇರುತ್ತೆ, ಶಾಖೆಗಳು ಆಕಾಶದಲ್ಲಿ ಮೇಲಕ್ಕೆ ತೆರ್ಕೊಂಡಿರುತ್ತವೆ. ಆದರೆ ಇಲ್ಲೊಂದು ವೃಕ್ಷ ಇದೆ, ಇದಕ್ಕೆ ನೇರ ವಿರುದ್ಧವಾಗಿ ಬೇರು ಮೇಲಿದೆ, ಕೆಳಗೆ ಕೊಂಬೆ ಇದೆ. ಅಂಥದ್ದೊಂದು ವೃಕ್ಷ ಇದು ಅಶ್ವತ್ಥ. ಅಂದರೆ ನಾಳೆ ಇರುತ್ತೆ ಅನ್ನೋ ಭರವಸೆ ಇಲ್ಲ, ವಿನಾಶಿಯಾದದ್ದು. ಅಂಥ ಒಂದು ವೃಕ್ಷ ಇದೆ. ಈ ವೃಕ್ಷದ ಎಲೆಗಳೇ ವೇದಗಳಾಗಿವೆ. ಇಂಥ ಒಂದು ವೃಕ್ಷವನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ವೇದವಿತ್ತು ಎಂಬುದಾಗಿ ಇಲ್ಲಿ ಯಾವ ವಿಷಯವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಮಹಾಪ್ರಭು ಎಂಬುದಾಗಿ ಚಿಂತಿಸೋದಾದರೆ, ಈ ವಿರಾಟ್
ರೂಪವಾದಂತಹ ಯಾವ ವಿಶ್ವವಿದೆಯೋ ಅದನ್ನು ಅದೇ ರೀತಿಯಲ್ಲಿ ಅದರ ಒಂದು ಪ್ರತಿರೂಪವಾಗಿರುವಂತಹ ಯಾವ ಮಾನವ ಶರೀರ ಇದೆಯೋ ಅದನ್ನು ಕುರಿತು ಹೇಳ್ತಾ ಇರುವಂಥ ಒಂದು ಮಾತು. ಈ ಸಮಗ್ರ ವಿಶ್ವಕ್ಕೆ ಮೂಲ ಮೇಲಿದೆ. ಮೇಲಿದೆ ಅಂದರೆ ಊರ್ಧ್ವಲೋಕದ ತುಟ್ಟ ತುದಿಯಲ್ಲಿದೆ. ಯಾವುದದು ಅಂದರೆ ಪರಬ್ರಹ್ಮ. ಅಲ್ಲಿಂದ ಮುಂದಕ್ಕೆ ತ್ರಿಗುಣಮಯವಾದ ವಿಸ್ತಾರವಾದ ಒಂದು ಪ್ರಪಂಚ ಬೆಳೆದಿದೆ. ಆ ಪ್ರಪಂಚದ ಒಂದು ತುದಿಯಲ್ಲಿ ನಮಗೆ ಹೇಗೆ ವೃಕ್ಷದ ತುದಿಯಲ್ಲಿ ಎಲೆಗಳಿರುತ್ತೋ ಅದೇ ರೀತಿಯಲ್ಲಿ ವೇದರೂಪವಾದಂಥ ವಿಶಿಷ್ಟವಾದಂಥ ಒಂದು ಸಾಹಿತ್ಯ ಇದೆ. ಆ ವೇದಕ್ಕೆ ಮೂಲ ಎಲ್ಲಿದೆ ಅಂದರೆ ಸೃಷ್ಟಿ ಮೂಲ ಯಾವುದು ಅದೇ ಆಗಿದೆ. ಪರಬ್ರಹ್ಮವೇ ಅದರ ಮೂಲ. ಹಾಗಿರುವಂತಹ ಯಾವ ವೃಕ್ಷವು ಈ ಮಾನವ ಶರೀರ ರೂಪದಲ್ಲಿ ಗೋಚರವಾಗಿದೆಯೋ ಇಂತಹ ಶರೀರವನ್ನು ಯಾರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾನೋ ಅವನೇ ನಿಜವಾದಂತಹ ವೇದಜ್ಞ ಎಂಬುದಾಗಿ ಒಂದು ಮಾರ್ಮಿಕವಾದ ವಿಷಯವನ್ನು ಶ್ರೀಕೃಷ್ಣ ಪ್ರಭು ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇರುವ ವೃಕ್ಷ ಮನುಷ್ಯ ಶರೀರ ಅನ್ನೋ ಬಗ್ಗೆ ಶ್ರೀರಂಗ ಮಹಾಗುರುಗಳು ಮೇಲಿಂದ ಮೇಲೆ ವ್ಯಕ್ತಪಡಿಸ್ತಾ ಇದ್ದ ಅಂಶವನ್ನು ಅವರ ಶಿಷ್ಯರ ದ್ವಾರ ಕೇಳಿದ್ದೇವೆ. ಈ ಒಂದು ಮಾನವರೂಪವಾದ ವೃಕ್ಷದಲ್ಲಿ ಹೊರಗೆ ಅಭಿವ್ಯಕ್ತವಾಗುವಂತಹ ಯಾವ ವೇದ ಇದೆಯೋ ಆ ವೇದ ಈ ಸಮಗ್ರವಾದ ಒಡಲನ್ನು ಪ್ರತಿನಿಧಿಸುತ್ತೆ. ಅದು ಒಡಲಿನ ಹಿಂದಿರುವಂತಹ ಯಾವ ಪರತತ್ವ ಇದೆಯೋ ಅದನ್ನು ಜ್ಞಾಪಿಸುವಂತೆ ಇರುತ್ತೆ. ಅದು ಅಂತಹ ವೇದವನ್ನು ಈ ಒಡಲಿನಲ್ಲಿ ಸಹಜವಾಗಿ ಯಾವುದು ಹೊರಹೊಮ್ಮುವಂಥದ್ದಾಗಿದೆಯೋ ಅದನ್ನು ಯಾರು ಅರ್ಥ ಮಾಡ್ಕೋತಾನೋ ಆಗ ಅವನಿಗೆ ಸಹಜವಾಗಿ ಈ ಪ್ರಪಂಚದ ಅಂಟು ಮರೆಯಾಗಿ ಮೂಲದಲ್ಲಿ ಬೆಳಗ್ತಾ ಇರುವ ತತ್ವದ ಹಿರಿಮೆ ಗರಿಮೆಗಳು ಮನವರಿಕೆಯಾಗಿ ಒಂದು ವಿಶೇಷವಾದ ಅನುಭವರೂಪವಾದ ಜ್ಞಾನವು ಸಂಪನ್ನವಾಗಿ ಅದರ ಫಲವಾಗಿ ಅವನಿಗೆ ಮೋಕ್ಷ ಸಿಗುತ್ತೆ. ಇದರ ಶಾಖೆಗಳೆಲ್ಲ ತ್ರಿಗುಣಮಯವಾಗಿವೆ. ಅದರ ಚಿಗುರಾಗಿ ನಾನಾ ಇಂದ್ರಿಯ ವಿಷಯಗಳೆಲ್ಲ ಇವೆ. ಅಂದರೆ ನಾವು ಯಾವ ಬಗೆಯಾದ ಇಂದ್ರಿಯ ವಿಷಯಗಳನ್ನು ನಮ್ಮ ಸುಖಕ್ಕಾಗಿ ಅನುಭವಿಸ್ತೇವೆ ಎಂಬುದಾಗಿ ಹೇಳ್ತೇವೋ ಆ ಇಂದ್ರಿಯ ವಿಷಯಗಳೆಲ್ಲ ಯಾವುದು ಅಂತ ಕೇಳಿದರೆ ತ್ರಿಗುಣಗಳೆಂಬ ಈ ವಿಶ್ವದ ಶಾಖೆಗಳ ಚಿಗುರುಗಳಿದ್ದ ಹಾಗೆ, ತುದಿಯ ಭಾಗ ಇದ್ದ ಹಾಗೆ. ಅವನವನು ಮಾಡಿದ ಕರ್ಮಾನುಗುಣವಾಗಿ ಒಂದು ದೇಹವನ್ನು ಪಡಿತಾನೆ ಮತ್ತು ಅದಕ್ಕೆ ತಕ್ಕಂತೆ ನಾನಾ ವಿಷಯಗಳನ್ನು ಅನುಭವಿಸ್ತಾನೆ. ಆದರೆ ಇದರ ಬೇರು ಎಲ್ಲಿದೆ ಅಂತ ಕೇಳಿದರೆ ಆಳದಲ್ಲಿದೆ. ಈ ಮಾನವ ಶರೀರದಲ್ಲಿ ನೆತ್ತಿಯಲ್ಲಿ ಆ ಪರತತ್ವ ಬೆಳಗ್ತಾ ಇದೆ. ಅದೇ ಬೇರು. ಅದು ಮುಂದಕ್ಕೆ ತ್ರಿಗುಣಮಯವಾದಂಥ ಈ ಶರೀರವನ್ನು ತಾನು ಧರಿಸಿ ಇಟ್ಕೊಂಡಿದೆ. ಇಂತಹ ಸಂಸಾರ ವೃಕ್ಷದಲ್ಲಿ ನೆಲೆಸಿರುವಂಥ ಜೀವ ಬಂಧನಕ್ಕೊಳಗಾಗಿದ್ದಾನೆ. ಬಂಧನಕ್ಕೆ ಕಾರಣ ಏನು ಅಂತ ಕೇಳಿದರೆ ಇಲ್ಲಿ ಬದುಕಬೇಕಾದಾಗ ಯಾವ ನೀತಿಯನ್ನು ಅನುಸರಿಸಬೇಕೋ ಅದನ್ನು ತಪ್ಪಿ ನಡ್ಕೊಂಡು ಅದರ ಫಲನ ಅನುಭವಿಸೋದಕ್ಕೋಸ್ಕರ ಜನ್ಮ ಎತ್ತಾನೆ. ಅಲ್ಲ, ಒಳ್ಳೆಯ ನಡವಳಿಕೆಯನ್ನೇ ಇಟ್ಕೊಂಡಿದ್ದಾನೆ, ಆದರೆ ಅದರ ಫಲ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ಅದರಿಂದ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದಾನೆ. ಪುಣ್ಯದ ಫಲವನ್ನು ಅನುಭವಿಸೋದಕ್ಕೆ ಮತ್ತೆ ಜನ್ಮ ಎತ್ತಾನೆ. ಅದರಿಂದ ಪುಣ್ಯ ಪಾಪಗಳ ಸೆಳೆತಕ್ಕೆ ಒಳಪಟ್ಟು ಮತ್ತೆ ಜನ್ಮ ಎತ್ತಾ ಇದ್ದಾನೆ. ಅದರಿಂದ ಇದೊಂದು ಸಂಸಾರ ರೂಪವಾದ ವೃಕ್ಷ, ಅದರಲ್ಲಿ ಅವನು ಸಿಕ್ಕಿದ್ದಾನೆ ಅಂತ ಅರ್ಥ. ಇಲ್ಲಿಂದ ಪಾರಾಗಬೇಕಾದ್ರೆ ಅಸಂಗಶಸ್ತ್ರ ಅಂತ ಒಂದು ಆಯುಧವನ್ನು ಹಿಡ್ಕೊಂಡು ಈ ಸಂಸಾರ ಮಹೀರುಹವನ್ನು, ಸಂಸಾರ ವೃಕ್ಷವನ್ನು ಛೇದಿಸಿ ಅವನ ಮೋಕ್ಷವನ್ನು ಪಡಿಬೇಕು ಅಂತ. ಅಸಂಗಶಸ್ತ್ರ ಅಂದರೆ, ಶಸ್ತ್ರ ಅಂದರೆ ಆಯುಧ. ಸಂಸಾರ ವೃಕ್ಷವನ್ನು ಕತ್ತರಿಸಬೇಕಾದ್ರೆ ಯಾವ ಆಯುಧ ಬೇಕು? ಲೋಕದಲ್ಲಿ ಯಾವುದೋ ಒಂದು ವೃಕ್ಷವನ್ನು ಕತ್ತರಿಸಬೇಕಾದ್ರೆ ಒಂದು ಕೊಡಲಿ ಬೇಕು, ಕತ್ತಿ ಬೇಕು, ಗರಗಸ ಬೇಕು ಅಂತ ಹೇಳ್ತೀವಿ. ಹಾಗೆ ಈ ಸಂಸಾರವೆಂಬ ವೃಕ್ಷ, ಅಲ್ಲಿ ಒಳಗಡೆಗೆ ಜೀವ ಬಂದು ಒಂದು ಬಂಧನಕ್ಕೆ ಒಳಗಾಗಿದ್ದಾನಲ್ಲ, ಇದನ್ನು ಛೇದಿಸೋದು ಹೇಗೆ ಅಂತ ಕೇಳಿದರೆ ಅಸಂಗವೆಂಬ ಶಸ್ತ್ರವನ್ನು ಹಿಡ್ಕೋ ಅಂತ.
ಅಂದರೆ ಇಲ್ಲೆಲ್ಲೂ ಯಾವುದಕ್ಕೂ ಅಂಟ್ಕೋಬೇಡ, ಎಲ್ಲದರ ಮಧ್ಯದಲ್ಲಿದ್ದರೂ ಯಾವುದಕ್ಕೂ ಅಂಟ್ಕೊಳ್ಳದೆ ಇರುವಂತೆ, ಪದ್ಮಪತ್ರವು ನೀರಿನ ಮಧ್ಯದಲ್ಲೇ ಇದ್ದರೂ ನೀರಿಗೆ ಹೇಗೆ ಅಂಟ್ಕೊಳ್ಳೋದು ಹಾಗೆ ಜೀವನ ಮಾಡುವ ಅಭ್ಯಾಸ ಮಾಡುವ, ಅಷ್ಟಿದ್ರೂ ಸಾಕು. ಆಗ ಈ ಸಂಸಾರ ವೃಕ್ಷವನ್ನು ಸಂಪೂರ್ಣವಾಗಿ ಕತ್ತರಿಸಿ ನೀನು ಬ್ರಹ್ಮಪದವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆ ಅಸಂಗರೂಪವಾದ ಧರ್ಮವನ್ನು ನಿನ್ನ ಮೈನಲ್ಲಿ ಬೆಳೆಸ್ಕೊಂಡ್ರೆ ನಿರ್ಮಾಣ ಮೋಹಾಹ, ಅಭಿಮಾನ ತೊರೆದು ಹೋಗುತ್ತೆ, ಮೋಹ ಅಳಿಸುತ್ತೆ. ಜಿತ ಸಂಘದೋಷಾಹ, ಸಂಘದ ಕಾರಣದ ಯಾವ ದೋಷವೂ ಇರೋಲ್ಲ, ಕಾರಣ ಯಾವುದ್ರ ಜೊತೆಗೂ ಅಂಟ್ಕೊಳ್ಳದೇ ಇರೋ ಸನ್ನಿವೇಶ ಇರೋದ್ರಿಂದ ಯಾವ ಸಂಘದ ದೋಷವೂ ಮೈಗೆ ಬಂದು ತಾಕೋಲ್ಲ. ಅಧ್ಯಾತ್ಮ ನಿತ್ಯಾಹ, ಅಧ್ಯಾತ್ಮ ಒಂದನ್ನೇ ಸದಾ ಭಾವಿಸ್ತಾ ಇರುವವರಾಗಿ, ವಿನಿವೃತ್ತ ಕಾಮಾಹ, ಬೇರೆಲ್ಲ ಕಾಮಗಳನ್ನು ಸಂಪೂರ್ಣವಾಗಿ ಕಳ್ಕೊಂಡವರಾಗಿ, ದ್ವಂದ್ವಕ್ಕೆ ಸಿಕ್ಕದೆ ಸುಖ ದುಃಖಗಳ ಬಾಧೆಗೆ, ಶೀತೋಷ್ಣಗಳ ಬಾಧೆಗೆ ಒಳಗಾಗದೇ ತಮ್ಮೊಳಗಡೆ ಬೆಳೀತಾ ಇರುವ ಪರತತ್ವವನ್ನು ಭಾವಿಸ್ಕೋತಾ ಆ ಉತ್ತಮವಾದ ಪದದಲ್ಲಿ ನೆಲೆ ನಿಂತು ಬಿಡ್ತಾರೆ. ಅಂದರೆ ಮೋಕ್ಷರೂಪವಾದ ಸುಖವನ್ನು ಕೊನೆಯಲ್ಲಿ ಅನುಭವಿಸ್ತಾರೆ. ಈ ಯಾವ ಉತ್ತಮವಾದಂಥ ಒಂದು ಪದ ಇದೆಯೋ, ಪರಬ್ರಹ್ಮನ ಅನುಭವವನ್ನು ಪಡೆಯೋದಕ್ಕೆ ಬೇಕಾಗುವ ಸ್ಥಾನ ಇದೆಯೋ, ಯಾವುದನ್ನು ಯೋಗಿಗಳು ಜ್ಞಾನಿಗಳು ದ್ವಂದ್ವ ಮುಕ್ತರಾಗಿ ಎಲ್ಲ ಕಾಮಗಳನ್ನು ತೊರೆದು ಆ ತತ್ವದಲ್ಲಿ ಹೋಗಿ ನೆಲೆ ನಿಲ್ತಾರೋ ಅಂಥ ತತ್ವ ಎಂಬುದು ಸೂರ್ಯನಿಂದ ಬೆಳಗಿಸಲ್ಪಡ್ತಾ ಇಲ್ಲ, ಚಂದ್ರನಿಂದಲೂ ಬೆಳಗಿಸಲ್ಪಡ್ತಾ ಇಲ್ಲ, ಅಗ್ನಿಯಿಂದಲೂ ಬೆಳಗಿಸಲ್ಪಡ್ತಾ ಇಲ್ಲ. ಅಥವಾ ಇನ್ನೊಂದು ದೃಷ್ಟಿಯಿಂದ ಹೇಳೋದಾದರೆ ಉಪನಿಷತ್ತುಗಳು ಸಾರುವಂತೆ ಈ ಸೂರ್ಯ, ಈ ಚಂದ್ರ, ಈ ಅಗ್ನಿ ಇವರೆಲ್ಲರೂ ಆ ಪರತತ್ವದ ಪ್ರಕಾಶದಿಂದ ಪ್ರಕಾಶವನ್ನು ಉಳ್ಳವರಾಗಿದ್ದಾರೆ. ಅದು ಕಿಂಚಿತ್ ಪ್ರಕಾಶವನ್ನು ಉಳ್ಳವರಾಗಿದ್ದಾರೆ. ಅವನಾದರೂ ಅಪಾರವಾದ ಪ್ರಕಾಶ ಸ್ವರೂಪ ಅವನು. ಅಂತಹ ಆ ಪರಮಾತ್ಮನ ತಾನೇ ಆ ಸ್ವರೂಪದಲ್ಲಿರುವವನಾದ್ದರಿಂದ ಆ ತನ್ನ ಅಂಶವಾಗಿ ಜೀವಲೋಕದಲ್ಲಿ ಆ ಸನಾತನವಾದ ತತ್ವವೇ ಗೋಚರವಾಗಿದೆ. ಅಂದರೆ ಲೋಕದಲ್ಲಿರುವ ಎಲ್ಲ ಜೀವಿಗಳು ಆ ಪರತತ್ವದ ಅಂದರೆ ತನ್ನ ಒಂದು ಅಂಶವಾಗಿದೆ. ಆ ಪರತತ್ವ ಸ್ವರೂಪಿಯಾದ ಪರಮಾತ್ಮ ಜೀವರೂಪವಾಗಿ ಒಂದು ಒಡಲಲ್ಲಿ ನೆಲೆಸಿ ಪಂಚಜ್ಞಾನೇಂದ್ರಿಯ ಮತ್ತೊಂದು ಮನಸ್ಸು ಇವುಗಳನ್ನು 6 ಇಂದ್ರಿಯಗಳು ಅಂತ ಇಟ್ಕೊಳ್ಳೋದಾದರೆ ಆ 6 ಇಂದ್ರಿಯಗಳನ್ನು ತನ್ನ ಕಡೆಗೆ ಸೆಳೆಯುವವನಾಗಿದ್ದಾನೆ. ಅಂದರೆ ಈ 6 ಇಂದ್ರಿಯವು ಸ್ವಭಾವತಃ ಪರಾಂಚಿ ಖಾನಿ ವ್ಯತೃಣ ಸ್ವಯಂಭೂ ಎಂದು ಹೇಳಿದಂತೆ ಹೊರ ಪ್ರಪಂಚದ ಕಡೆಗೆ ಅಭಿಮುಖವಾಗಿ ಇರುತ್ತವೆ ಅನ್ನೋ ವಿಷಯ ಇದ್ದರೂ ಸಹ ಯಾರಾದರೂ ಒಬ್ಬ ಅಸಂಗ ಎಂಬ ಒಂದು ಶಸ್ತ್ರವನ್ನು ಇಟ್ಕೊಂಡು ಇಲ್ಲಿ ಬದುಕ್ತಾನೆ ಅಂತಾದರೆ, ಅಂಟಿಲ್ಲದ ಬದುಕನ್ನು ಸಾಗಿಸ್ತಾನೆ ಅಂತಾದರೆ, ಆಗ ಈ 6 ಇಂದ್ರಿಯಗಳನ್ನು ಆ ಒಳಗೆ ಬೆಳಗುವ ಪರಮಾತ್ಮ ಜೀವಭೂತನಾಗಿ ಯಾರು ಗೋಚರನಾಗ್ತಾ ಇದ್ದಾನೋ ಅವನು ಆ ಇಂದ್ರಿಯಗಳನ್ನು ಒಳಗಡೆ ಸೆಳೀತಾನೆ. ಆ 6 ಇಂದ್ರಿಯಗಳಿಂದ ಅವನು ಈ ಪ್ರಪಂಚದ ಸುಖವನ್ನೂ ಅನುಭವಿಸ್ತಾನೆ. ಸಮಯದಲ್ಲಿ 6 ಇಂದ್ರಿಯಗಳನ್ನು ತನ್ನ ಕಡೆಗೆ ಸೆಳೆಕೊಂಡು ತನ್ನಲ್ಲಿ ಎಲ್ಲವೂ ಲಯ ಆಗಬೇಕು ಅಂಥ ಒಂದು ಸ್ಥಿತಿಯನ್ನು ಅನುಗ್ರಹಿಸಿಕೊಡ್ತಾನೆ. ಯಾವುದೋ ಒಂದು ಜೀವ ಈ ತ್ರಿಗುಣಮಯವಾದ ಶರೀರವನ್ನು ಬಿಟ್ಟು ಹೊರಗಡೆ ಸಾಗುವಾಗ, ಅಥವಾ ಈ ತ್ರಿಗುಣಮಯವಾದ ಶರೀರವನ್ನು ಅವಲಂಬಿಸಿಕೊಂಡು ಇಲ್ಲೇ ಒಂದು ಸುಖಾನುಭವವನ್ನು ಮಾಡ್ತಾ ಇರುವಾಗ ಅವನ ಮೂಲ ಸ್ವರೂಪದಲ್ಲಿ ಯಾರು ಅರ್ಥ ಮಾಡ್ಕೋತಾರೋ ಅವರು ನಿಜವಾದ ತತ್ವಜ್ಞರು. ಸಾಮಾನ್ಯ ಜನರು ಮೋಹಕ್ಕೆ ತುತ್ತಾಗಿ ಅವನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಜ್ಞಾನಚಕ್ಷುಸ್ಸು ಯಾರಿಗೆ ತೆರೆಯುತ್ತದೆಯೋ, ಏಕಾಗ್ರಚಿತ್ತರಾಗಿ ಪ್ರಪಂಚದ ಸಂಬಂಧವನ್ನಷ್ಟನ್ನು ಕಳ್ಕೊಂಡು ಧ್ಯಾನಮಗ್ನಾಗಿ ಆಗ್ತಾರೋ ಮತ್ತು ಆ ಒಳಗಣ್ಣು ಯಾವಾಗ ತೆರೆಯುತ್ತೋ ಆಗ ಆ ಒಳಗಡೆ ಬೆಳಗುವ ಆ ತತ್ವ ಸ್ವರೂಪನನ್ನು ನೋಡ್ತಾರೆ.
ಯಾರು ಪ್ರಯತ್ನಶೀಲರಾಗಿರ್ತಾರೋ, ಮನಸ್ಸನ್ನು ಸಂಪೂರ್ಣವಾಗಿ ಏಕಾಗ್ರಗೊಳಿಸ್ತಾರೋ ಅಂತಹ ಯೋಗಿಗಳು ತಮ್ಮ ಒಳಗಡೆ ಆ ಭಗವಂತನನ್ನು ದರ್ಶನ ಮಾಡ್ತಾರೆ. ಇನ್ನು ಎಷ್ಟೋ ಜನ ಪ್ರಯತ್ನಶೀಲರಾಗಿರ್ತಾರೆ, ಆದರೆ ಅಕೃತಾತ್ಮಾನಃ ಈ ಶರೀರ ಯಂತ್ರಕ್ಕೆ, ಮನೋಬುದ್ಧಿಗಳಿಗೆ ಯಾವ ತರಹದ ಸಂಸ್ಕಾರ ಕೊಡಬೇಕು ಆ ಸಂಸ್ಕಾರವನ್ನು ಕೊಡಲಿಲ್ಲ. ತಪಸ್ಸೆಯಿಂದ ಈ ಶರೀರ ಮನೋಬುದ್ಧಿಗಳನ್ನು ಶೋಧಿಸಿ ಶುದ್ಧಿ ಮಾಡಿಕೊಳ್ಳಿಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಅವರಿಗೆ ವಿವೇಕ ಉದಯ ಆಗೋಲ್ಲ. ಅಂದರೆ ಈ ತ್ರಿಗುಣಮಯವಾದ ಪ್ರಪಂಚ ಯಾವುದು, ಇದರೊಳಗಡೆ ಇರುವಂಥ ತ್ರಿಗುಣಾತೀತನಾದ ಪುರುಷ ಯಾರು, ಅವನ ಸ್ವರೂಪ ಏನೋ, ಈ ಪ್ರಕೃತಿಯ ಸ್ವರೂಪ ಏನೋ, ಎರಡಕ್ಕೆ ಇರುವ ಅಂತರ ಏನೋ ಇದು ಗೊತ್ತಾಗದೆ ಹೋಗುತ್ತೆ. ಹಾಗೆ ಗೊತ್ತಾಗದೆ ಹೋದಾಗ ಏನಂ ಪಶ್ಯಂತಿ, ಈ ಒಳಗಡೆ ಇರುವಂಥ ಪುರುಷನನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ನೋಡೋಲ್ಲ. ಯಾವ ತೇಜಸ್ಸು ಸೂರ್ಯನನ್ನು ಬೆಳಗಿಸ್ತಾ ಇದೆಯೋ, ಚಂದ್ರನಲ್ಲಿ ಪ್ರಕಾಶವನ್ನು ತಂದಿದೆಯೋ, ಅಗ್ನಿಯಲ್ಲೂ ನೆಲೆಸಿದೆಯೋ, ಅದು ಯಾವುದದು ಅಂತ ಕೇಳಿದರೆ ನನ್ನ ತೇಜಸ್ಸಪ್ಪ ಅರ್ಜುನ. ನಾನು ನನ್ನ ಓಜಸ್ಸಿನಿಂದ ಈ ಧರೆಯೊಳಗಡೆಗೆ ಪ್ರವೇಶ ಮಾಡಿ ಈ ಜೀವಕೋಟಿಗಳನ್ನೆಲ್ಲವನ್ನು ಕೂಡ ಧಾರಣೆ ಮಾಡ್ತಾಯಿದ್ದೀನಿ. ಮತ್ತು ನಾನೇ ರಸಸ್ವರೂಪನಾಗಿ ಈ ಔಷಧಿ ವನಸ್ಪತಿಗಳ ಒಳಗಡೆ ಸೇರಿಕೊಂಡವನಾಗಿ ಅವುಗಳನ್ನೆಲ್ಲ ಪೋಷಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ಜೀವಕೋಟಿಗಳ ಉದರ ಸ್ಥಾನದಲ್ಲಿ ಜಠರಾಗ್ನಿಯಾಗಿ ನಾನು ನೆಲೆ ನಿಂತು 4 ವಿಧವಾದ ಯಾವ ಆಹಾರ ವಸ್ತುಗಳು ಉಂಟೋ, ಭಕ್ಷ್ಯ, ಭೋಜ್ಯ, ಚೋಷ್ಯ ಮತ್ತು ಲೇಹ್ಯ ಎಂಬುದಾಗಿ ಆ 4 ವಿಧವಾದ ಆಹಾರ ವಸ್ತುಗಳನ್ನು ಪಚನ ಆಗುವಂತೆ ಮಾಡ್ತಾಯಿದ್ದೀನಿ, ಜೀರ್ಣವಾಗುವಂತೆ ಮಾಡ್ತಾಯಿದ್ದೀನಿ. ವೈಶ್ವಾನರ ಎಂಬುದಾಗಿ ಕರೆಯಲ್ಪಡುವ ಅಗ್ನಿಯಾಗಿ ಎಲ್ಲ ಜೀವಕೋಟಿಗಳ ಉದರ ಸ್ಥಾನದಲ್ಲಿ ನಾನೇ ಅಪ್ಪ ನೆಲೆಸಿರೋದು. ಈ ಲೋಕದಲ್ಲಿ ಇಬ್ಬರು ಪುರುಷರು ನೆಲೆಸಿದ್ದಾರೆ. ಒಬ್ಬ ಅಕ್ಷರ ಅಂದರೆ ವಿನಾಶಿ, ನಾಶವಾಗುವನು. ಇನ್ನೊಬ್ಬ ಅಕ್ಷರ, ಅವನು ನಾಶವಾಗದೇ ಇರುವವನು. ಇವರಿಬ್ಬರಿದ್ದಾರೆ. ಈ ಎಲ್ಲ ಹೊರ ಪ್ರಪಂಚದ ವಿಷಯ ಏನಿದೆಯೋ ಕಾರ್ಯ ಸಮೂಹ, ಅಂದರೆ 24 ತತ್ವಾತ್ಮಕವಾದಂತಹ ಯಾವ ಒಡಲಿದೆಯೋ ಅದು ಕ್ಷರ ಎಂಬುದಾಗಿ ಕರೆಯಲ್ಪಡುತ್ತೆ. ಇದರೊಳಗಡೆಗೆ ಒಬ್ಬ ಕೂಟಸ್ಥನಾದ ವ್ಯಕ್ತಿ ನೆಲೆಸಿದ್ದಾನೆ. ಅಂದರೆ ಕೂಟ ಅಂತಂದರೆ ಈ ಸಮಗ್ರವಾದ 24 ತತ್ವಗಳ ಸಮೂಹ ರಾಶಿ, ಅದರ ಮೇಲೆ ನೆಲೆ ನಿಂತವನೊಬ್ಬನಿದ್ದಾನೆ. ಅವನನ್ನು ಪುರುಷ ಎಂಬ ಪದದಿಂದ ಕರೀತಾ ಇದ್ದೀವಿ. ಅವನು ಅಕ್ಷರ ಮೂಲತಃ, ಅಂದರೆ ಅವನು ನಾಶವಿಲ್ಲದವನೋ. 24 ತತ್ವಾತ್ಮಕವಾದ ಪ್ರಕೃತಿ ಎಂಬುದು ನಾಶವಾಗುತ್ತೆ, ಇವತ್ತಿರುತ್ತೆ, ನಾಳೆ ಇರೋಲ್ಲ. ಹೊಸ ಹೊಸ ಪರಿಣಾಮವನ್ನು ಹೊರಟು ಹೋಗುತ್ತೆ, ಏಕರೂಪವಾಗಿರೋಲ್ಲ. ಅದು ಕ್ಷರ. ಆದರೆ ಈ ಕ್ಷರದ ಮಧ್ಯದಲ್ಲೇ ಕ್ಷರವನ್ನು ಮೆಟ್ಟಿ ನಿಂತವನು ಒಬ್ಬಿದ್ದಾನೆ. ಅವನು ಯಾರು? ಅಕ್ಷರ. ಅವನನ್ನು ಕೂಟಸ್ಥ ಎಂಬುದಾಗಿ ಕರೀತಾರೆ. ಅವನು ಅಕ್ಷರನು, ನಾಶವಿಲ್ಲದೆ ಇದ್ದವನು. ಇವರಿಬ್ಬರು ಅಲ್ಲದೇನೆ ಇನ್ನೊಬ್ಬ ಇದ್ದಾನೆ, ಉತ್ತಮ ಪುರುಷಸ್ತು ಅನ್ಯ. ಈ ಜಗದ್ರೂಪವಾದಂಥ ಒಬ್ಬ ಪುರುಷ ಇದ್ದಾನೆ, ಇದರೊಳಗಡೆ ಆತ್ಮರೂಪನಾದಂಥ ಒಬ್ಬ ಪುರುಷ ಇದ್ದಾನೆ. ಇವರಿಬ್ಬರು ಅಲ್ಲದೆ ಇನ್ನೊಬ್ಬ ಮೂರನೇವನಿದ್ದಾನೆ, ಉತ್ತಮ ಪುರುಷ ಅನ್ಯ. ಅವನು ಉತ್ತಮ ಪುರುಷ. ಪರಮಾತ್ಮೇತಿ ಉದಾಹೃತ, ಅವನನ್ನು ಪರಮಾತ್ಮ ಎಂಬುದಾಗಿಯೂ ಕೂಡ ಕರೆದಿದ್ದಾರೆ. ಅವನು 3 ಲೋಕಗಳನ್ನು ಪ್ರವೇಶಿಸಿ ಎಲ್ಲೆಲ್ಲೂ ತುಂಬಿದವನಾಗಿ, ತಾನು ಮಾತ್ರ ಅವ್ಯಯನಾಗಿ, ನಾಶವಿಲ್ಲದವನಾಗಿ, ತಾನು ಪ್ರಭುವಾಗಿ ಈ ಜಗತ್ತನ್ನು ಧಾರಣೆ ಮಾಡ್ತಾ ಇದ್ದಾನೆ. ನಾನು ಅಂದರೆ ಶ್ರೀಕೃಷ್ಣ ಪ್ರಭು ಹೇಳ್ಕೊಳ್ತಾ ಇರುವಂಥ ಮಾತು, ನಾನು ಕ್ಷರಕ್ಕಿಂತಲೂ ಭಿನ್ನನಾದವನು. ಅಂದರೆ 24 ಪ್ರಕೃತಿ ತತ್ವಗಳೇನಿದೆಯೋ ಅದಕ್ಕಿಂತಲೂ ಭಿನ್ನವಾದವನು.
ಅದಲ್ಲದೆ ಇನ್ನೊಬ್ಬ ಅಕ್ಷರ ರೂಪನಾದಂತಹ ಪುರುಷ ಇದ್ದಾನೆ, ಆತ್ಮ ಎಂಬುದಾಗಿ ಕರೆಯಲ್ಪಡುವಂತಹ ಒಬ್ಬ ಪುರುಷ ಇದ್ದಾನೆ ಅಂದರೆ ಅವನಿಗಿಂತಲೂ ಭಿನ್ನನಾದವನು. ಹಾಗಿರೋದ್ರಿಂದಲೇ ನನ್ನನ್ನು ಲೋಕದಲ್ಲೂ ವೇದದಲ್ಲೂ ಪುರುಷೋತ್ತಮ ಎಂಬುದಾಗಿ ಕರೀತಾರೆ. ಅಂದರೆ ಶ್ರೇಷ್ಠನಾದ ಪುರುಷ, ಈ ಜಗತ್ತೆಂಬ ಪುರಿಯನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಅದರೊಳಗಡೆಗೆ ಶಯನ ಮಾಡಿರುವಂತಹ ಪರತತ್ವ, ಉತ್ತಮ ಪುರುಷ ಎಂಬುದಾಗಿ ನನ್ನನ್ನು ಕರೀತಾರಪ್ಪ. ಇಲ್ಲಿ ಅನಘ ಪಾಪರಹಿತನಾದವನೇ. ಹೀಗೆ ಸೃಷ್ಟಿಯಲ್ಲಿ ನಾನಾ ರಹಸ್ಯಗಳು ನೆಲೆಸಿದೆಯಪ್ಪ. ಈ ಸೃಷ್ಟಿಯಲ್ಲಿ ನಾನು ಗುಪ್ತವಾಗಿ ನೆಲೆಸಿದ್ದೇನಪ್ಪ. ಇಂತಹ ರಹಸ್ಯವಾದ ವಿಷಯವನ್ನು ನಿನಗೆ ತಿಳಿಸ್ತಾ ಇದ್ದೇನೆ. ಇದನ್ನು ಅರ್ಥ ಮಾಡಿಕೊಳ್ಳೋದಾದರೆ ನೀನು ಬುದ್ಧಿವಂತ. ಲೋಕದಲ್ಲಿ ಯಾವುದನ್ನು ಬೇಕಾದರೂ ಬೇರೆ ಬೇರೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಬಹುದು. ಅವರೆಲ್ಲ ಪ್ರಶಸ್ತವಾದ ಬುದ್ಧಿಯಿಂದ ಕೂಡಿದವರು ಅಂತ ಹೇಳೋಕ್ಕಾಗಲ್ಲ. ಅವರ ಬುದ್ಧಿ ನಿಕೃಷ್ಟವಾದ ಯಾವುದೋ ಒಂದು ವಿಷಯವನ್ನು, ಸಾಮಾನ್ಯವಾದ ಯಾವುದೋ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿದೆ ಅಂತ ಹೇಳಬೇಕಾಗತ್ತೆ. ಆದರೆ ಈ ಸೃಷ್ಟಿಯ ಒಳಗಡೆ ಗುಪ್ತವಾಗಿ ನೆಲೆ ನಿಂತಿರುವ ನನ್ನ ಸ್ವರೂಪವನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನೇ ನಿಜವಾದ ಬುದ್ಧಿವಂತ. ಅಂದರೆ ಅವನ ಬುದ್ಧಿ ಯಾವುದನ್ನು ಅರ್ಥ ಮಾಡೋದಕ್ಕೋಸ್ಕರವಾಗಿ ರಚಿತವಾಗಿದೆಯೋ, ಭಗವಂತನಿಂದ ಕೊಡಲ್ಪಟ್ಟಿದೆಯೋ ಆ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದಾದ್ದರಿಂದ ಅಂಥ ವ್ಯಕ್ತಿ ಧನ್ಯ, ಕೃತಾರ್ಥ ಎಂಬುದಾಗಿ ಕರೆಯಲ್ಪಡ್ತಾನೆ. ಅಂದರೆ ಅವನ ಜೀವನ ಪೂರ್ಣವಾದಂತಾಯಿತು. ಅವನು ಧನ್ಯಾತ್ಮ, ಸುಕೃತಿ ಎಂಬುದಾಗಿ ಕರೆಯಲ್ಪಡ್ತಾನೆ. ಈ ಮಾನವ ಶರೀರವನ್ನು ಪಡೆದಿದ್ದು ಸಾರ್ಥಕವಾಯಿತು ಅಂತ ಅರ್ಥ. ಜೀವನದಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡಿದವನಿಗೆ ಕೃತಕೃತ್ಯ ಎಂಬುದಾಗಿ ಕರೀತಾರೆ. ಕೃತ್ಯ ಅಂದರೆ ಮಾಡಬೇಕಾದ ಕರ್ಮ, ಅದು ಕೃತ ಅಂದರೆ ಮಾಡಲ್ಪಟ್ಟಾಯಿತು ಅಂತ ಯಾರ ಜೀವನದಲ್ಲಿ ನಡೆಯುತ್ತೋ, ಯಾವನು ಮಾಡಲೇಬೇಕಾದ ಮುಖ್ಯವಾದ ಕಾರ್ಯವನ್ನು ಮಾಡಿದಾನೋ ಅವನನ್ನು ಕೃತಕೃತ್ಯ ಎಂಬುದಾಗಿ ಕರಿಬೇಕು. ಯಾವುದನ್ನು ಮಾಡಲೇಬೇಕಾದ ಕರ್ಮ ಅಂತ ತೆಗೆದುಕೊಂಡ್ರೆ ಈ ಒಳಗಡೆ ಬೆಳಗ್ತಾ ಇರುವ ಪರಮಪುರುಷನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ರೀತಿಯಾಗಿ ಈ ದೇಹಯಂತ್ರವನ್ನು ಬಳಸ್ಕೋಬೇಕೋ, ಮನೋಬುದ್ಧಿಗಳನ್ನು ಪಳಗಿಸ್ಕೋಬೇಕೋ, ಶುದ್ಧವಾಗಿ ಇಟ್ಕೋಬೇಕೋ, ಎಲ್ಲೂ ಪಾಪದ ಸರಪಳಿಗೆ ಸಿಗಾಕ್ಕೊಳ್ಳದೆ ಬದುಕಬೇಕೋ, ಹಾಗೆ ಬದುಕಿದಾಗ ಮಾಡಬೇಕಾದ್ದನ್ನೆಲ್ಲ ಮಾಡೋದಂತಾಯಿತು. ಇನ್ನೊಂದು ದೃಷ್ಟಿಯಿಂದ ಯಾವ 3 ಋಣಗಳು ಹುಟ್ಟುವಾಗಲೇ ಜೊತೆಗೆ ಬಂದಿದೆಯೋ, ದೇವಋಣ, ಋಷಿ ಋಣ, ಪಿತೃಋಣ ಅಂತ ಆ 3 ಋಣಗಳನ್ನು ಕಡ್ಕೊಳ್ಳೋಕ್ಕೆ ಬೇಕಾಗುವ ಕರ್ಮವನ್ನು ಯಾರು ಮಾಡಿದಾನೋ ಅವನು ಕೃತಕೃತ್ಯ ಎಂಬುದಾಗಿ ಕರೆಯಲ್ಪಡ್ತಾನೆ. ಧನ್ಯನಾದವನು. ಇಲ್ಲಿ ಅರ್ಜುನ, ಯಾರು ಈ ಪ್ರಕೃತಿಯ ಸೆಳೆತಕ್ಕೆ ಸಿಕ್ಕಿ ಮೋಹಕ್ಕೆ ವಶನಾಗುವುದಿಲ್ಲವೋ, ಅಂಟ್ಕೊಳ್ಳೋದಿಲ್ವೋ, ಎಲ್ಲವನ್ನೂ ನೋಡಿದರೂ ನೋಡದೇ ಇದ್ದವನಂತೆ ಎಲ್ಲ ಕಡೆಯಲ್ಲೂ ಸಂಚರಿಸ್ತಾ ಇದ್ದರು, ಎಲ್ಲರ ಜೊತೆಗೆ ವ್ಯವಹಾರ ಮಾಡ್ತಾಯಿದ್ರು, ಎಲ್ಲೂ ಅಂಟ್ಕೊಳ್ಳದೆ ಇರುವಂತೆ ಇರುವವನು ಯಾರಾಗ್ತಾನೋ, ಮತ್ತು ಈ ಒಡಲೊಳಗೆ ಬೆಳಗುವಂತಹ ನನ್ನನ್ನು ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ಸರ್ವಜ್ಞ. ಅಂದರೆ ಎಲ್ಲವನ್ನೂ ತಿಳಿದವನಂತೆ ಅವನು. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತೋ ಅಂತಹ ಮೂಲವಸ್ತುವನ್ನು ತಿಳಿದವನು. 100 ತರಹದ ಮಣ್ಣಿನ ಮಡಿಕೆಗಳನ್ನು ಮಾಡೋಕ್ಕಾಗತ್ತೆ, ಮಣ್ಣಿನ ಗೊಂಬೆಗಳನ್ನು ಮಾಡೋಕ್ಕಾಗತ್ತೆ, ಮಣ್ಣಿನ ನಾನಾ ರೂಪಗಳನ್ನು ಕೊಡೋಕ್ಕೆ ಬರುತ್ತೆ. ಆದರೆ ಯಾರಿಗೆ ಮಣ್ಣು ಇದರ ಮೂಲವಸ್ತು ಎಂಬ ಬಗ್ಗೆ ಚೆನ್ನಾದ ಪರಿಚಯ ಆಗೋಯ್ತೋ ಅವನಿಗೆ ಆ ಮಣ್ಣಿನ ನಾನಾ ಬೇರೆ ಬೇರೆ ರೀತಿಯಾದ ರೂಪಗಳಲ್ಲೂ ಒಂದು ದೃಷ್ಟಿಯಿಂದ ಅರ್ಥ ಆಯಿತು ಅಂತ ಅರ್ಥ. ಹಾಗೆ ಇಲ್ಲೂ ಸಹ ಯಾರು ಎಲ್ಲೆಲ್ಲೂ ತುಂಬಿ ಬೆಳಗ್ತಾ ಇದ್ದಾನೋ ಆ ಎಲ್ಲೆಲ್ಲೂ ತುಂಬಿ ಬೆಳಗುವ ಪರವಸ್ತುವನ್ನು ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ಸರ್ವವನ್ನೂ ಬಲ್ಲವನು ಎಂಬುದಾಗಿ ಕರೆಯಲ್ಪಡತಕ್ಕವನು ಸರ್ವಜ್ಞ. ಅಂತಹ ಯಾರು ಪರತತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಧಕ ಇದಾನೋ ಅವನೇ ಮಾಂ ಸರ್ವಭಾವೇನ ಭಜತಿ
ಅವನು ಎಲ್ಲ ಭಾವಗಳಿಂದಲೂ ನನ್ನನ್ನು ಭಜಿಸ್ತಾನೆ ಅಂತ. ಅಂದರೆ ಈ ಸೃಷ್ಟಿಯಲ್ಲಿ ಇಳಿದು ಬಂದಾಗ ನಾನಾ ತರಹದ ಭಾವಗಳು ಚಿತ್ತದಲ್ಲಿ ಏರ್ಪಡುತ್ತವೆ. ನಾನಾ ತರಹದ ವಸ್ತುಗಳ ಮಧ್ಯದಲ್ಲಿ ಜೀವನ ಮಾಡುವಂಥದ್ದಾಗಿದೆ. ಈ ಪದಾರ್ಥಗಳಿಗೂ ಭಾವ ಅಂತ ಕರೀತಾರೆ. ಚಿತ್ತದಲ್ಲಿ ಹುಟ್ಟುವಂತಹ ಕಾಮಕ್ರೋಧ ಮೊದಲಾದವುಗಳನ್ನು ಭಾವ ಅಂತ ಕರೀತಾರೆ. ರತಿ, ಹಾಸ, ಶೋಕ ಮೊದಲಾದವುಗಳನ್ನು ಭಾವ ಅಂತ ಕರೀತಾರೆ. ಆ ಎಲ್ಲ ಭಾವಗಳನ್ನು ಬಳಸ್ಕೊಂಡು ಅದರ ದ್ವಾರ ಆ ಭಾವಗಳೆಲ್ಲದರ ಮೂಲದಲ್ಲಿ ಯಾರು ಬೆಳಗ್ತಾ ಇದ್ದಾನೋ ಅವನನ್ನು ಭಜಿಸ್ತಾ ಅವನಲ್ಲಿ ಹೋಗಿ ಸೇರಿಕೊಳ್ಳುವಂಥವನಾಗ್ತಾನೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಸಂಸಾರ ವೃಕ್ಷದಿಂದ ಹಿಂದಕ್ಕೆ ಸರಿಯೋದಕ್ಕೆ ಬೇಕಾಗುವ ಮಾರ್ಗವನ್ನು ಜ್ಞಾಪಿಸ್ತಾ ಇದ್ದಾನೆ. ನಾನಾ ಭಾಷೆಗಳಿಂದ ಅರ್ಜುನನ ಮನಸ್ಸಿಗೆ ಸತ್ಯಾರ್ಥವನ್ನು ಮನದಟ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಬುದ್ಧಿ ವ್ಯಾಮೋಹಕ್ಕೆ ಸಿಕ್ಕಿದಾಗ ಒಂದು ಮಾತಿನಿಂದ ಅದು ಆ ವ್ಯಾಮೋಹದಿಂದ ಹೊರಗಡೆ ತರೋಕ್ಕಾಗಲ್ಲ. ನಾನಾ ತರಹದ ಮಾತುಗಳು ಬೇಕು, ಬೇರೆ ಬೇರೆ ಸಂದರ್ಭದ ಮಾತುಗಳು ಬೇಕು. ಆ ತರಹದ ನಾನಾ ತರಹದ ಭಾಷೆಗಳನ್ನು ಬಳಸಿ ನಾನಾ ಮುಖದಿಂದ ವಿಷಯವನ್ನು ಹೇಳಿ ಮನದಟ್ಟು ಮಾಡಿದಾಗ ಇದು ಹೀಗೆ ಅನ್ನೋ ರೀತಿಯಾದಂಥ ಒಂದು ತಿಳುವಳಿಕೆ ಹುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣ ಶ್ರೀಕೃಷ್ಣ ಪ್ರಭು ನಾನಾ ರೂಪದಲ್ಲಿ ಸತ್ಯಾರ್ಥವನ್ನು ಅರ್ಜುನನ ಮನಸ್ಸಿಗೆ ತರಿಸ್ತಾ ಇದ್ದಾನೆ. ಇದು ಈ ಅಧ್ಯಾಯದ ಸಾರ. ಪುರುಷೋತ್ತಮನಾದ ನನ್ನನ್ನು ಯಾರು ಅರ್ಥ ಮಾಡ್ಕೋತಾನೋ ಅವನು ಪರಮಪದವನ್ನು ಹೋಗಿ ಸೇರ್ತಾನೆ, ಮೋಕ್ಷವನ್ನು ಪಡಿತಾನೆ ಎಂಬುದು ಸಾರಿಷ್ಠವಾದ ಭಾಗ ಎಂಬುದನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಧರ್ಮಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹಣ್ಣು ಕಳಚಿ ಬೀಳುವಂತೆ ಮಣ್ಣಿಗೆನ್ನ ಬೀಳಿಸು. ಹಣ್ಣು ಕಳಚಿ ಬೀಳುವಂತೆ ಮಣ್ಣಿಗೆನ್ನ ಬೀಳಿಸು. ಕಣ್ಣ ತೆರೆಸಿ ನನ್ನ ನಾಳಿಸಿ, ಕಣ್ಣ ತೆರೆಸಿ ನನ್ನ ನಾಳಿಸಿ, ನಿನ್ನ ಪದಕ್ಕೆ ಕೀಳಿಸು. ಹೆಮ್ಮೆ ಆಳಿದ ಹೃದಯದಲ್ಲಿ ಬ್ರಹ್ಮಜ್ಯೋತಿ ಬೆಳಗಿಸು. ಹೆಮ್ಮೆ ಆಳಿದ ಹೃದಯದಲ್ಲಿ ಬ್ರಹ್ಮಜ್ಯೋತಿ ಬೆಳಗಿಸು. ಕರುಣೆಯಲ್ಲಿ ಕರಗಿಸನ್ನ ಸ್ಮರಣೆಯಲ್ಲಿ ಮುಳುಗಿಸು. ಹಣ್ಣು ಕಳಚಿ ಬೀಳುವಂತೆ ಮಣ್ಣಿಗೆನ್ನ ಬೀಳಿಸು. ಇರವು ಸ್ಥಿರವು ಎಂಬ ಮೋಹ ಅಳೆದು ದಾಹ ನೀಗಿಸು. ಋಣದ ಕಣಜ ಮನುಜಕಾಯ ಹಣ್ಣಗೊಳಿಸಿ ಮಾಗಿಸು. ಋಣದ ಕಣಜ ಮನುಜಕಾಯ ಹಣ್ಣಗೊಳಿಸಿ ಮಾಗಿಸು. ಭುವಿಯ ಮರೆಸಿ ಕ್ಷಣವಾದರೂ ಸ್ಮರಣೆಯಲ್ಲಿ ಮುಳುಗಿಸು. ಭುವಿಯ ಮರೆಸಿ ಕ್ಷಣವಾದರೂ ಸ್ಮರಣೆಯಲ್ಲಿ ಮುಳುಗಿಸು. ನೆಲಕ್ಕೆ ಉರುಳಲೆಂದು
ಕೆನ್ನೆಗಲ್ಲ ಎದೆಯನೆಲ್ಲ ಕಣ್ಣ ಜಲದಿ ತೋಯಿಸು. ಪ್ರೇಮ ಕೊಲಿದು ರಾಮ ಬರುವ ಭರವಸೆಯನು ಮೂಡಿಸು. ಪ್ರೇಮ ಕೊಲಿದು ರಾಮ ಬರುವ ಭರವಸೆಯನು ಮೂಡಿಸು. ಭವವ ಕಳೆದು ಭಾವ ತೊಳೆದು, ಭವವ ಕಳೆದು ಭಾವ ತೊಳೆದು, ಗುರುವೇ ಪ್ರಭುವ ತೋರಿಸು. ಭವವ ಕಳೆದು ಭಾವ ತೊಳೆದು, ಗುರುವೇ ಪ್ರಭುವ ತೋರಿಸು. ಅನಂತರಾಳಕೆನ್ನ ಆತ್ಮ ಸೇರಿಸು. ಅನಂತರಾಳಕೆನ್ನ ಆತ್ಮ ಸೇರಿಸು. ಹಣ್ಣು ಕಳಚಿ ಬೀಳುವಂತೆ ಮಣ್ಣಿಗೆನ್ನ ಬೀಳಿಸು. ಕಣ್ಣ ತೆರೆಸಿ ನನ್ನ ನಾಳಿಸಿ, ನಿನ್ನ ಪದಕ್ಕೆ ಕೀಳಿಸು. ಕಣ್ಣ ತೆರೆಸಿ ನನ್ನ ನಾಳಿಸಿ, ನಿನ್ನ ಪದಕ್ಕೆ ಕೀಳಿಸು. ಭವವ ಕಳೆದು ಭಾವ ತೊಳೆದು, ಗುರುವೇ ಪ್ರಭುವ ತೋರಿಸು. ಅನಂತರಾಳಕೆನ್ನ ಆತ್ಮ ಸೇರಿಸು. ಅನಂತರಾಳಕೆನ್ನ ಆತ್ಮ ಸೇರಿಸು.